ಕೆಂಪನಟ್ಟಿ ಗ್ರಾಮದ ದೊಡ್ಡ ದೇವಾಲಯ. ಬರೋಬ್ಬರಿ 12ರಿಂದ 15 ಊರು ಗ್ರಾಮಗಳ ಜನರು ಬಂದು ಸೇರುವ ಜಾಗವಿದು. ಈ ತಾಯಿ ಇಲ್ಲಿ ನೆಲೆಸಿ ಬರೋಬ್ಬರಿ 400ರಿಂದ 450 ವರ್ಷಗಳ ಇತಿಹಾಸವಿದೆ. ಯಾದವ ವಂಶ ಗೊಲ್ಲ ಶ್ರೀಕೃಷ್ಣ ಭಕ್ತರು ನೆಲೆಸಿದ ಜಾಗವಿದು. ಇದು ಕೆಂಪೈನಟ್ಟಿ ಗ್ರಾಮದಲ್ಲಿ ಇರುವ ದೇವಾಲಯ ದೊಡ್ಡಾಲ್ತೂರು ಮಾರಿಯಮ್ಮ. ಇಲ್ಲಿ ಈ ಮಾರಿ ಹಬ್ಬ ಮಾಡಿದರೆ ಜನಸಾಗರ. ಬರೋಬ್ಬರಿ 12 ಊರವರಿಗೆ ಇದು ಹಬ್ಬದ ವಾತಾವರಣ. ಇಲ್ಲಿ ಹಬ್ಬ ಮಾಡಿದರೆ ಪ್ರತಿ ವರ್ಷವೂ ಹಬ್ಬ ಮಾಡುವುದಿಲ್ಲ. ಬರೋಬ್ಬರಿ 5ರಿಂದ 6 ವರ್ಷಕ್ಕೆ ಒಂದು ಸಾರಿ ಹಬ್ಬ ನಡೆಯುವುದು. ಇಲ್ಲಿ ಹಬ್ಬ ಮಾಡಿದರೆ ಎಷ್ಟು ಚೆಂದ ಅಂದರೆ ಅದು ನೋಡುವುದಕ್ಕೆ ಒಂದು ಸಂಸ್ಕಾರ. ಅದುವೇ ಯಾದವ ವಂಶದವರು, ಯಾದವ ಕುಲದವರು ಮಾಡುವ ಹಬ್ಬವಿದು. ಯದು ವಂಶದವರು ಎಲ್ಲೆಲ್ಲಿಂದ ಬರುತ್ತಾರೆ ಅಂದರೆ ಹೊಸದೊಡ್ಡಿ, ಕೆಂಪೈನಟ್ಟಿ, ದೊಡ್ಡಾಲ್ತೂರು, ಮಲ್ಲಯ್ಯನಪುರ, ಪುದ್ನಗರ, ಕೆಂಚನದೊಡ್ಡಿ, ಎಲೆಮಲ, ಚಿತ್ತಾಪುರ, ಕೇವೇನದೊಡ್ಡಿ, ಹನೂರು. ಇಲ್ಲಿ ವರ್ಷ ನಡೆಯುವುದು ಹಬ್ಬ. ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಯಾದವ ವಂಶದವರು ಇಲ್ಲಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿ ಮಾಡುತ್ತಾರೆ. ಅವರಿಗೆ ಇದು ತುಂಬ ದೊಡ್ಡ ಹಬ್ಬ ಎಂದು ಹೇಳಬೇಕು. ಯಾಕಂದರೆ ಇವರು ಕೃಷ್ಣನ ಭಕ್ತರಲ್ಲ, ಕೃಷ್ಣ ಜನರು. ಅದಕ್ಕಾಗಿ ಇವರು ಯದು ವಂಶ ಗೊಲ್ಲದ ಕುಲದವರು. ಅದಕ್ಕಾಗಿ ಇವರು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ವರ್ಷವೂ ಹಬ್ಬವನ್ನು ಮಾಡುತ್ತಾರೆ. ಅದಕ್ಕಾಗಿ ಇಲ್ಲಿ ಜನಸಾಗರ ತುಂಬಿ ತುಳುಕಾಡುತ್ತಿರುತ್ತದೆ. ಕೃಷ್ಣ ಜನ್ಮಾಷ್ಟಮಿ ಎನ್ನುವುದು ಸುಮ್ಮನೆ ಅಲ್ಲ. ಆ ಕೃಷ್ಣ ಥರ ಆ ಮಕ್ಕಳು, ಆ ಗ್ರಾಮದಲ್ಲಿರುವ ಎಲ್ಲರೂ ಬಂದು ಆ ಕೃಷ್ಣ ಜನ್ಮಾಷ್ಟಮಿ ಮಾಡುವ ಅದ್ಭುತವೇ ಬೇರೆ ಎಂದು ಹೇಳಲಾಗಿದೆ. ಏಕೆಂದರೆ ಅಂಥ ರೂಪ, ಅಂಥ ಗ್ರಾಮದಲ್ಲಿ ಅಂಥ ಅದ್ಭುತವಾಗಿ ಹಬ್ಬ ಮಾಡುವುದು ತುಂಬ ಕಷ್ಟ. ಯಾಕಂದರೆ ಆ ಥರ ಹಬ್ಬ ಮಾಡುವುದು ಇಲ್ಲಿ ಒಂದೇ. ಅದು ಯಾದವ ವಂಶದವರು ಇರುವ ಜಾಗದಲ್ಲಿ ಮಾತ್ರನೇ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅದ್ಭುತವಾಗಿ ಮಾಡುವುದು ಎಂದು ನನ್ನ ಅಭಿಪ್ರಾಯ. ಕರ್ನಾಟಕದಲ್ಲಿ ಬರೋಬ್ಬರಿ 8ರಿಂದ 9 ಲಕ್ಷ ಜನಸಂಖ್ಯೆಯ ಯದು ವಂಶದವರು ಇದ್ದಾರೆ. ಇಲ್ಲಿ ವರ್ಷ ನಡೆಯುವುದು ಹಬ್ಬ. ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಯಾದವ ವಂಶದವರು ಇಲ್ಲಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿ ಮಾಡುತ್ತಾರೆ. ಅವರಿಗೆ ಇದು ತುಂಬ ದೊಡ್ಡ ಹಬ್ಬ ಎಂದು. ಅದೇ 3ನೇ ಹಬ್ಬ. ಕೆಂಪೈನಟ್ಟಿ ಗ್ರಾಮದಲ್ಲಿ ಅದ್ಭುತವಾಗಿ ನಡೆಯುವ ಹಬ್ಬ ಇನ್ನೊಂದಿದೆ. ಅದು ಎಲ್ಲರೂ, ಚಿಕ್ಕ ಮಕ್ಕಳು ದೊಡ್ಡವರು ಅಂದು ಭೇದವಿಲ್ಲದೆ ಎಲ್ಲರೂ ಬಂದು ಹಬ್ಬ ಮಾಡುವ ಜಾತ್ರೆಯ ರೇಂಜಿನಲ್ಲಿ ಹಬ್ಬವನ್ನು ಸ್ವೀಕರಿಸುವ ಜನರು ಇಲ್ಲಿ ತುಂಬ. ಚಿಕ್ಕ ವಯಸ್ಸಿನ ಹುಡುಗದವರು ದುಡ್ಡನ್ನು ಎಲ್ಲರ ಹತ್ತಿರ ಈಸಿಕೊಂಡು ಗಣೇಶನನ್ನು ಕೂರಿಸಿ ಇಲ್ಲಿ ಅಯ್ಯಪ್ಪ ಮಾಲೆ ಹಾಕುವಾಗ ಈ ದೊಡ್ಡಾಲ್ತೂರು ಮಾರಿಯಮ್ಮ ದೇವಸ್ಥಾನದಲ್ಲಿ ಇಲ್ಲಿ ಎಲ್ಲರಿಗೂ ಅನ್ನದಾನ ನೀಡುವುದು ತುಂಬಾ ಮುಖ್ಯ. ಯಾಕಂದರೆ ಇಲ್ಲಿ ಆ ಸ್ವಾಮಿಗಳು ಮಾಲೆ ಹಾಕಿಕೊಂಡು ಅವರೇ ಅಡುಗೆ ಮಾಡಿ ಈ ಕೆಂಪನಟ್ಟಿ ಗ್ರಾಮಕ್ಕಾಗಿ ಅವರಿಗೆ ಅನ್ನದಾನವನ್ನು ಸ್ವೀಕರಿಸಲು ಮತ್ತು ಏರ್ಪಡಿಸಲು ತುಂಬ ವರ್ಷವೂ ಅವರು ಮಾಲೆ ಹಾಕಿ ಪ್ರತಿಯೊಬ್ಬರಿಗೂ ಅವರು ಇಲ್ಲಿರುವ ಕೆಂಪನಟ್ಟಿ ಗ್ರಾಮದ ಭಕ್ತರಿಗೆ